ಏಯ್ ಅಭಿಷೇಕ, ಎಷ್ಟ್ ದಿನ ಆಯ್ತು ಮನೆಗ್ ಬರ್ದೆ. ಬಾರೋ ಬಾರೋ ಮನೆ ಒಳಗೆ. ಸದಾಗಿದ್ಯಾ? ಯಾವಾಗಪ್ಪ ಪಾಯಸ ದುಡ್ಡು ಹಾಕ್ಸೋದ್ ನಮ್ಗೆ? ಅದೇ ಒಂದ್ ಹುಡ್ಗಿ ನೋಡಕ್ ಹೋಗಿದ್ಯಲ್ಲ, ಏನಾಯ್ತು? ಪಸಂದ್ ಆಯ್ತಾ ಹುಡ್ಗಿ? ಈಗಿನ ಹುಡ್ಗಿರಿಗೆ ತುಂಬಾ ಡಿಮ್ಯಾಂಡ್ ಅಪ್ಪ. 20,000 ರೂಪಾಯಿ ದುಡಿತಾವೆ, ಅದೇ 2 ಲಕ್ಷ ದುಡಿಯೋ ಹುಡುಗರು ಬೇಕಂತೆ. ಯಾರು 30 ವರ್ಷ ಆದ್ಮೇಲೆ ಹೆಣ್ ಕೊಡಲ್ಲ ಕಣಪ್ಪ. ಅರ್ಥ ಮಾಡ್ಕೋ. ಬಾಣ್ಲಿ ಆಗುತ್ತೆ ತಲೆ, ಕೂದಲೆಲ್ಲ ಬೆಳುಗಾಗುತ್ತೆ. ಅಷ್ಟೇ ಅಲ್ಲ, ಮೈನಾಗ್ ಶಕ್ತಿನೂ ಕಮ್ಮಿ ಆಗುತ್ತೆ. ಶೀಲಕ್ಕನ್ ಮಗಳು ಗೊಂಬೆ ತರ ಇದ್ಲು. ತೋರ್ಸಿದ್ರೆ ಆಂಟಿ ನಂಗೆ 29 ವರ್ಷ, ಇವಾಗ ಬೇಡ ಅಂತ ಹೇಳ್ದೆ. ಈಗ ನೋಡು, ಆ ಗೊಂಬೆಗೆ 2 ಗೊಂಬೆಗಳಾಗವೆ. ನೀನ್ ಇನ್ನು ಹಂಗೆ ಇದ್ಯಾ. ಅಭಿಷೇಕ, ನೀನ್ ಟೆಂಡರ್ ಮತ್ತೆ ಪಂಬಲ್ ನಲ್ಲಿ ಇಲ್ವಾ? ಈಗ ಹುಡುಗಿರನ್ನ ಅದ್ರಲ್ಲೇ ಹುಡ್ಕೋತಾರಲ್ವಾ ಹುಡುಗರು. ಹೊಟ್ಟೆ ಏನಪ್ಪ ಆನೆ ಹೊಟ್ಟೆ ಆದಂಗ ಆಗೈತೆ. ಜಿಮ್ಮು ಗಿಮ್ಮು ಹೋಗಕ್ಕಿಲ್ವಾ? ನಿಮ್ಮ ಅವ್ವ ಹೇಳೋಳೆ ಅಂತ ಜಾತಿ ಗೀತಿ ನೋಡ್ಕೊಂಡ್ ಕುತ್ಕೋಬೇಡ. ಯಾವಳು ಸಿಕ್ತಾಳು ಪಟಾಯಿಸ್ಕೊಂಡ್ ಬರ್ಬೇಕು ನೀನು. ತೆಳುಗಿರ್ಲಿ ಬೆಳ್ಳುಗಿರ್ಲಿ ಹೆಂಗಾದ್ರೂ ಇರ್ಲಿ, ಹೆಣ್ಣಾಗಿದ್ರೆ ಸಾಕು. ಆ ಸಸಾಂಕನ್ ನೋಡು, ಸ್ಕೂಲ್ನಾಗೇನೆ ಯಾರನ್ನ ಪಟಾಯಿಸ್ಕೊಂಡು ಮದ್ವೆ ಆಗಿ ಮನೆಗ್ ಬರ್ಲಿಲ್ವಾ? ಎಲ್ರು ಬೇಡ ಬೇಡ ಅಂದ್ರು. ಇವಾಗ ನೋಡು, ಮನೇಲಿ ಕಿಲ ಕಿಲ ಅನ್ಕೊಂಡಿಲ್ವಾ ಎಲ್ರುನ್ವೆ? ನಿಂದು ಹಂಗೆ ಆಗ್ತೈತೆ. ಆಫೀಸ್ನಾಗೆ ಯಾರನ್ನಾದ್ರೂ ಹುಡ್ಕೊಂಡ್ಬಿಡು, ಹಂಗೆ ಲಯನ್ ಡೇಟ್ಸ್ ಮಾಡ್ಕೊಂಡು ಲಿವ್ ಇನ್ ಟುಗೆದರ್ ಮಾಡ್ಕೊಂಡ್ಬಿಡು. ಅವಳು ಬಾಗಿಷ್ಟ್ ಮಣ್ಣು ಹಾಕ. ನಿನ್ ಜೊತೆಗೆ ಬ್ರೇಕಪ್ ಮಾಡ್ಕೊಂಡ್ಲಲ್ಲ ಅವಳು, ಒಳ್ಳೇದಾಗ್ತದ ಅವಳಿಗೆ. ಅಭಿಷೇಕ, ನಿಂಗೆ ಹೆಣ್ಣೆ ಸಿಕ್ಕಿಲ್ವಲ್ಲೋ, ಯಾರೋ ನಿನಗ್ ಮಾತಾ ಮಾಡ್ಸವ್ರು.